ಮಿಸ್ ಮಾಡೋ ಹವ್ಯಾಸ ನಮಗಿರಬಾರ್ದು. ಚರ್ಚೆಗೆ ನಾವು ರೆಗ್ಯುಲರಾಗಿ ಬರಬೇಕು. ಯಾಕಂತ ಹೇಳ್ತೀನಿ, ಕೆಲವು ಸಾರಿ ಯಾವಾಗ ಮಿಸ್ ಮಾಡಿರ್ತೇವೋ ಅವತ್ತೇ ದೊಡ್ಡ ವಾಕ್ಯ ಬಂದಿರುತ್ತೆ. ಹಲೋ, ಅವತ್ತೇ ಅದ್ಭುತವಾದಂಥ ಒಂದು ವಾಕ್ಯ ಬಂದಿರುತ್ತೆ. ಅದರಿಂದ ಚರ್ಚನ್ನ ಮಿಸ್ ಮಾಡಬೇಡ್ರಿ. ಭಾಳ ಬೆಲೆ ಉಳ್ಳಂಥ ವಾಕ್ಯವನ್ನು ನಾವು ಕಳ್ಕೊಳ್ತೇವೆ. ನಾವು ಅಂದ್ಕೊಂಡಿದ್ದೀವಿ ನಾನು ಹೆಂಗೂ ಬದುಕ್ತೇನೆ, ಹೆಂಗಾದರೂ ಜೀವನ ಮಾಡಿದರೆ ಸಾಕು ಅಂತ. ಇಲ್ಲ ಪ್ರಿಯರೇ, ಹೆಂಗಾದರೂ ನಾವು ಜೀವನ ಮಾಡಬೇಕಂತ ಹೇಳಿ ಯೇಸು ಸ್ವಾಮಿ ಸತ್ತಿಲ್ಲ. ನಾವು ದೇವ್ರ ವಾಕ್ಯ ಹೇಳ್ತದೆ ಅದು ನಮಗೆ ಜೀವ ಇರಬೇಕಂತ, ಆ ಜೀವ ಸಮೃದ್ಧಿಯಾಗಿರಬೇಕು ಅಂತ. ಯೇಸು ಸ್ವಾಮಿ ಜೀವ 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 ನಾನೇ ಜೀವ ಅಂತ ಹೇಳಿದರು. ಇಲ್ಲಿ ಯಾರಾದರೂ ಅದನ್ನು ಅನುಭವಿಸ್ತಾ ಇದ್ದೀವಾ? ಎಸ್, ಯೇಸು ಸ್ವಾಮಿ ಹೇಳಿದರು ನಾನು ನಿಮಗೆ ಸಮೃದ್ಧಿಯ ಜೀವನ ಕೊಡ್ತೀನಿ ಅಂತ. ಅನುಭವಿಸ್ತಾ ಇದ್ದೀವಾ? ನೋಡ್ರಿ, 3-4 ಎಸ್ ಅದಾವು. ಓಕೆ, ಅಂದರೆ ಉಳಿದವ್ರಿಗಿನ್ನ ಆ ಜೀವ ಸಿಕ್ಕಿಲ್ಲ, ಸಮೃದ್ಧಿಯಾದ ಜೀವನ ಸಿಕ್ಕಿಲ್ಲ. ಆದರೆ ನನ್ನ ಜೀವಿತದಲ್ಲಿ ನನ್ನ ಸಾಕ್ಷಿ ಏನಂತ ಹೇಳಿದ್ರೆ, ನಾನು ಯೇಸು ಸ್ವಾಮಿನ ಅಂಗೀಕಾರ ಮಾಡಿದ ಮೇಲೆ ನನಗೆ ಪ್ರಶ್ನೆ ಇತ್ತು. ಎಲ್ಲರೂ ನಂಬ್ತಾರೆ, ಅದಕ್ಕೆ ನಾನು ನಂಬೋದು. ಎಲ್ಲರೂ ನಂಬ್ತಾರೆ. ನಾನು ಕತೆ ಹೇಳಿದ್ನಲ್ಲ, ಯಾವಾಗಲೂ ಹೇಳ್ತಾ ಇರ್ತೇನಲ್ಲ, ಒಬ್ಬ ಕುರುಬ ಎಲ್ಲ ಕುರಿಗಳನ್ನು ಒಳಗೆ ಬಿಡ್ತಾ ಇದ್ದಂತ, ಹಟ್ಟಿಯೊಳಗೆ ಎಲ್ಲ ಸಾಲಿಡ್ದು ಹೋಗ್ತಾ ಇದ್ವು ಅಂತ. ಮಧ್ಯದಲ್ಲಿ ಒಂದು ಕೋಲಿಟ್ಟ ಅಂತೆ. ಮೊದಲೇ ಕುರಿ ಜಂಪ್ ಮಾಡಿತಂತೆ, ಎರಡನೇದು ಜಂಪ್ ಮಾಡಿತು, ಮೂರನೇ ಜಂಪ್ ಮಾಡಿ, ನಾಲ್ಕನೇದು ಜಂಪ್ ಮಾಡೋಕ್ಕೆ ಮುಂಚೆ ಕೋಲ್ ತೆಗೆದ ಅಂತೆ. ಕೋಲ್ ತೆಗೆದ್ರು ಎಲ್ಲ ಏನು ಮಾಡ್ತಾಯಿದ್ವು? ಕೇಳಿ ನೋಡ್ರಿ, ನೀನು ಏನಕ್ಕೆ ಜಂಪ್ ಮಾಡ್ತಾ ಇದ್ದಿ? ಮುಂದಿನ ಜಂಪ್ ಮಾಡ್ದಲ್ಲ, ಅದಕ್ಕೆ ನಾನು ಮಾಡ್ತೀನಿ ರೀ. ಅದು ನಂಬಿಕೆ ಅಲ್ಲ ರೀ. ಓಕೆ, ಉಳಿದ ಎಲ್ಲ ವಿಷಯಗಳಲ್ಲಿ ನಾವು ಹಾಗೆ ಮಾಡ್ತೀವಾ? ನಾವು ಮಾಡೋದಿಲ್ವಲ್ಲ ಹಾಗೆ. ಓಕೆ, ಎಲ್ಲರೂ ಏನು ತಿಂತಾರೆ ಅದೇನೇ ನಾವು ತಿಂತೀವಾ? ಇಲ್ಲ, ನಾವು ಯೋಚನೆ ಮಾಡಿ ತಿಂತೀವಿ ತಾನೇ. ಓಕೆ, ನನಗೆ ಪ್ರಶ್ನೆ ಇತ್ತು, ಏನಂತ ಹೇಳಿದ್ರೆ, ನಮ್ಮ ದೇವರು ನಿಜವಾಗಿಯೂ ಆ ಜೀವನ ನಮಗೆ ಕೊಡ್ತಾರಾ? ಸಮೃದ್ಧಿ ಜೀವನ ಕೊಡ್ತಾರಾ? ಯೇಸು ಹೇಳಿದರು, ನನ್ನ ಶಾಂತಿಯನ್ನು ನಾನು ನಿಮಗೆ ಕೊಡ್ತೀನಿ ಅಂತ. ಅವ್ರು ಹೇಳಿದ್ದಾರೆ, ನಾವು ಕೇಳಿದ್ದೀವಿ, ಪಡ್ಕೊಳ್ಳೋದು ಯಾವಾಗ? ನಮ್ಮ ಕ್ರೈಸ್ತ ಸಮುದಾಯದಲ್ಲಿ ನಾವು ಬೆಳೆದವರು, ಅಲ್ಲಿ ಎಲ್ಲರೂ ಹೇಳ್ತಾರೆ ಯೇಸು ಇದನ್ನು ಕೊಡ್ತಾರೆ, ಶಾಂತಿ ಕೊಡ್ತಾರೆ, ಯೇಸು ಸಂತೋಷ ಕೊಡ್ತಾರೆ. ಅವ್ರು ಹೇಳಿದ್ದಾರೆ, ನಾವು ನಂಬಿದ್ದೀವಿ ಅಷ್ಟೇ. ಅನುಭವಿಸೋದು ಯಾವಾಗ? ಓಕೆ, ಯೆಹೋವನು ಸರ್ವೋತ್ತಮನೆಂದು ಅನುಭವ ಸವಿದು ತಿಳ್ಕೊಳ್ಬೇಕಂತೆ. ಕ್ರಿಶ್ಚಿಯಾನಿಟಿ ಈಸ್ ನಾಟ್ ಅ ಡಾಕ್ಟ್ರಿನ್. ಕ್ರೈಸ್ತತ್ವ ಅನ್ನುವಂಥದ್ದು ಒಂದು ಕೇವಲ ಬೋಧನೆ ಅಲ್ಲ, ತಲೆ ತುಂಬ ತುಂಬಿಕೊಂಡಿಟ್ಕೊಳ್ಳೋಕ್ಕೆ. ಅದನ್ನು ನಾವು ತಿನ್ನಬೇಕು, ಸುರುಳಿಯನ್ನು ತಿನ್ನಬೇಕು. ನಮ್ಮ ಜೀವನದಲ್ಲಿ ಏನಾಗಬೇಕು? ಬದಲಾವಣೆ ಆಗಲೇಬೇಕು. ಅದಕ್ಕೆ ದೇವ್ರ ವಾಕ್ಯದಿಂದ ನಾನು ಹುಡುಕ್ತಾ ಇದ್ದೆ, ಯಾಕೆ ನಮ್ಮ ಜೀವನದಲ್ಲಿ ಕೆಲವ್ರ ಜೀವನ ಹೇಗೆ ಅಂತ ಹೇಳಿದ್ರೆ, ಲೈಫ್ ಲಾಂಗ್ ಅವ್ರು ಹೇಳ್ತಾರೆ, ಏನು ಮಾಡೋದು ಪಾಸ್ಟ್ರೆ, ಹೋರಾಟದ ಜೀವನ. 80 ವಯಸ್ಸು ಇವಾಗ ಅವ್ರು ಏನು ಹೇಳ್ತಾರೆ? ನಿಮ್ಮ ಜೀವನ ಎಲ್ಲ ಏನಾಯಿತು? ಹಂಗಾರೆ ಸಮೃದ್ಧಿ ಯಾವಾಗ? ಓಕೆ, ನಮ್ಮ ಜೀವನವೆಲ್ಲ ಕಣ್ಣೀರಿನ ಜೀವನ ಪಾಸ್ಟ್ರೆ. ಅವ್ರು ಹೇಳೋದು ಹಂಗೆ ಹೇಳ್ತಾರೆ. ನೀವು ರಕ್ಷಣೆ ಹೊಂದಿದ್ದೀರಾ? ಅಯ್ಯೋ, ನಾವು ರಕ್ಷಣೆ ಹೊಂದಿ ಭಾಳ ವರ್ಷ ಆಯಿತು. ನಮ್ಮ ತಾತ ಬಿಷಪ್, ಸಡನ್ನಾಗಿ ಚೇಂಜ್ ಆಗಿಬಿಡುತ್ತೆ ಅವರು. ಓಕೆ, ನಮ್ಮ ತಾತ ಬಿಷಪ್, ನಾವು ಹೀಗೆ ಹಾಗೆ ಎಲ್ಲ ಹೇಳ್ತಾರೆ. ಹೇಳಿಬಿಟ್ಟು ನಾನು ಕೇಳಿದವ್ರಿಗೆ, ಇದ್ರಾಗ ಹೇಳಿದ್ದೀವಲ್ಲ, ಅದನ್ನು ನೀವು ನಂಬಿದ್ದೀರಿ, ನಂಬಿದ್ದನ್ನು ಅನುಭವಿಸಿದ್ದೀರಾ? ನಾವು ಅನುಭವಿಸ್ಬೇಕು, ಹೌದಿಲ್ಲ? ನಾನು ತುಂಬ ಬಡತನದಲ್ಲಿದ್ದವನು. ದೇವರು ಬಡತನ, ಅದಕ್ಕೊಂದು ಇನ್ನೊಂದು ಶಬ್ದ ಆ್ಯಡ್ ಮಾಡ್ತೀನಿ, ಅದನ್ನು ಮುಂದೆ ಮುಂದೆ ನೀವು ಅರ್ಥ ಮಾಡ್ಕೊಳ್ತೀರಿ. ಬಡತನ ಅನ್ನೋ ಬೇತಾಳ, ಹೇಳ್ರಿ, ಬಡತನ ಅನ್ನೋ ಬೇತಾಳ ನಮ್ಮನ್ನು ಅಂಟಿಕೊಂಡು ಬಿಟ್ಟಿತ್ತು. ಅದರಿಂದ ಬಿಡುಗಡೆ ಆಗುತ್ತಾ? ಶೋಧನೆಗಳ ಮೇಲೆ ಶೋಧನೆಗಳು, ಶೋಧನೆಗಳ ಮೇಲೆ ಶೋಧನೆಗಳು. ಬಿಡುಗಡೆ ಆಗುತ್ತಾ? ನಾನು ಪಾಸ್ಟ್ಗಳ ಹತ್ರ ಹೋಗ್ತಾ ಇದ್ದೆ, ದೇವರ ಸೇವಕರ ಹತ್ರ ಹೋಗ್ತಾ ಇದ್ದೆ, ಇನ್ನೂ ಅನೇಕರನ್ನ ಸೇವಕರನ್ನು ಭೇಟಿಯಾಗಿ ನಾನು ಕೇಳ್ತಾ ಇದ್ದೆ, ಇದರಿಂದ ಎಂದಾದರೂ ನಮಗೆ ಬಿಡುಗಡೆ ಆಗುತ್ತಾ? ಅವ್ರು ಹೇಳ್ತಾರೆ, ಹೌದೌದು ಆಗುತ್ತೆ ಅಷ್ಟೇ ಹೇಳ್ತಾರೆ. ಆದರೆ ನಾನು ನಿಜವಾಗಿಯೂ ಯೇಸು ಸ್ವಾಮಿಯಿಂದ ಅದನ್ನು ನಾನು ಪಡ್ಕೊಳ್ಳೇಬೇಕಂತ ನಾನು ತೀರ್ಮಾನ ಮಾಡಿದೆ. ಪ್ರೇಯರ್ ಮಾಡ್ತಾಯಿದ್ದೆ, ತುಂಬ ಪ್ರೇಯರ್ ಮಾಡ್ತಾಯಿದ್ದೆ. ಒಂದೊಂದು ಸಾರಿ ದೇವರೇ ಕರುಣಿಸು ಕರುಣಿಸು ಅಂತ ಇಡೀ ರಾತ್ರಿ ಪ್ರಾರ್ಥನೆ ಮಾಡು.
ಓಕೆ, ರಾತ್ರಿ 2 ಗಂಟೆವರೆಗೆ ದೇವರೇ ಕರುಣಿಸು ಕರುಣಿಸು ಕರುಣಿಸು, ಏನು ಕೆಲಸ ಆಗ್ತಾಯಿಲ್ಲ, ಏನು ಕೆಲಸ ಆಗ್ತಾಯಿಲ್ಲ. ಸೊ ದೇವರು, ಹಾಗಾದರೆ ದೇವರು ನಮ್ಮ ಮೊರೆ ಕೇಳಲಿಲ್ವಾ? ದೇವರು ನನ್ನ ಮೊರೆ ಕೇಳಿದ್ರು, ಹೊಸ ಪಾಠಗಳನ್ನು ಕಲಿಸೋಕ್ಕೆ ಪ್ರಾರಂಭ ಮಾಡಿದರು. ಆ ಪಾಠಗಳು ಏನು ಅಂತ ಹೇಳಿದ್ರೆ, ಹೇಗೆ ಜಯದ ಜೀವಿತ, ಬಲವಾದ ಜೀವಿತ, ನಂಬಿಕೆಯ ಜೀವಿತ, ಸಂತೋಷದ ಜೀವಿತ ಹೇಗೆ ಜೀವಿಸಬೇಕು, ಅದಕ್ಕೆ ಇರುವ ಅಡ್ಡಿಗಳು ಯಾವ ಅಂಥೇಳಿ ದೇವರು ನನಗೆ ತಿಳಿಸೋಕ್ಕೆ ಪ್ರಾರಂಭ ಮಾಡಿದರು. ಹಲ್ಲೆಲೂಯಾ. ನಾವು ತಿಳ್ಕೊಂಡಿದ್ದೀವಿ ಅನೇಕ ಸಾರಿ, ಕೇವಲ ನಾವು ಪಾಪ ಮಾಡಿದ್ರಿಂದ ನಮಗೆ ಇದೆಲ್ಲ ಬರ್ತಾಯಿದೆ, ಇದೆಲ್ಲ ಬರ್ತಾಯಿದೆ, ಇದೆಲ್ಲ ಬರ್ತಾಯಿದೆ. ದೇವರು ಮೇಲೆ ಕೂತ್ಕೊಂಡು ನಮ್ಮ ಪಾಪಗಳನ್ನು ಎಣಿಸ್ತಾ ಇಲ್ಲ. ದೇವ್ರ ಮೇಲೆ ಕೂತ್ಕೊಂಡು, ರಮೇಶ್ ನಿನ್ನೆ ಒಂದು ಪಾಪ ಮಾಡಿದ್ದೀನಿ ನೆನಪಿದೆಯಾ? ಓಕೆ, ಮೊನ್ನೆ 5 ಮಾಡಿದ್ದೀನಿ ನೆನಪಿದೆಯಾ? ದೇವರು ನಮ್ಮ ಅಪರಾಧಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ನಮ್ಮ ಅಪರಾಧಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳೋರು ಯಾರು? ಇದಾರು ನೋಡ್ರಿ ಅಕ್ಕಪಕ್ಕ. ಓಕೆ, ನಮ್ಮ ಅಪರಾಧಗಳನ್ನು ಅವರೇ ನೆನಪಿಗೆ ತಂದು ಕೊಡ್ತಾರೆ. ಓಕೆ, ಸೊ ಈ ಹೋದ ವಾರ ಅಲ್ಲ, ಹಿಂದಿನ ವಾರ, ಅದರ ಹಿಂದಿನ ವಾರ ನಾನು ಈ ಸಬ್ಜೆಕ್ಟನ್ನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಆದರೆ ಮರ್ತು ಬಿಟ್ಟಿದೆ, ಸೈತಾನಿಗೆ ಇದು ಕೋಪ ಬರುತ್ತೆ ಅಂತ. ಒಂದು ವಾರ ಸರಿಯಾಗಿ ನಾನು ನರಕ ಅನುಭವಿಸೋ ಹಾಗೆ ಮಾಡಿಬಿಟ್ಟ. ಓಕೆ, ಲಾಸ್ಟ್ ವೀಕ್ ಮಾತಾಡೋಕ್ಕೆ ಬಂದಿಲ್ಲ, ಸ್ವರನೇ ಇಲ್ಲ. ಆಮೇಲೆ ಹೋಗಿ ನೋಡಿದ್ರೆ ನೆಕ್ಸ್ಟು ಸೋಮವಾರ, ಮಂಗಳವಾರ, ಬುಧವಾರ ಐ ಫೆಲ್ ವೆರಿ ವೆರಿ ಸಿಕ್. ಬಟ್ ಸೈತಾನಿಗೆ ಜಯ ಅಲ್ಲ, ಯೇಸುವಿಗೆ ಜಯ. ಹಲ್ಲೆಲೂಯಾ. ನಮಗೆ ಯೇಸು ಕೊಟ್ಟಿದ್ದಾರೆ ಜಯ. ಮತ್ತು ಅನೇಕ ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರು, ಎಲ್ಲರೂ ಮಾಡಿದ್ದೀರಿ. ಅದಕ್ಕೋಸ್ಕರ ಕರ್ತನ ಹೆಸರಿನಲ್ಲಿ ನಿಮಗೆ ವಂದನೆಯನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಈ ಸಬ್ಜೆಕ್ಟ್ ಬಹಳ ಪ್ರಾಮುಖ್ಯವಾದದ್ದು ಪ್ರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್. ನೀವು ಅರ್ಧಂಬರ್ಧ ಕೆಲವರು ಚರ್ಚಿಗೆ ಬರೋದು ಹೇಗೆ ಅಂತ ಹೇಳಿದ್ರೆ, ಏನೋ ಹೇಳ್ತಾರೆ ಒಂದು ಸ್ವಲ್ಪ ಕೇಳೋಣ. ನೋ, ಯು ವಿಲ್ ಮಿಸ್ ಎವ್ರಿಥಿಂಗ್. ಚರ್ಚ್ ಅಂದರೆ ಬೇರೆ ರೀ. ಚರ್ಚ್ ಅಂದರೆ ಸ್ಕೂಲ್ಗಿಂತ ದೊಡ್ಡದು. ಚರ್ಚಲ್ಲಿ ನಾವು ಏನಕ್ಕೆ ಬರ್ತೀವಿ? ಸ್ಕೂಲಲ್ಲಿ ಬರೀ ಇದನ್ನು ತುಂಬಿಸ್ಕೊಳ್ತೀವಿ. ಇನ್ನೊಂದು ಸಲ ಹೇಳ, ಸ್ಕೂಲಲ್ಲಿ ತಲೆ ತುಂಬಿಸ್ಕೊಳ್ತೀವಿ, ಆದರೆ ಚರ್ಚಲ್ಲಿ ಹೃದಯನೂ ತಲೆನೂ ಎರಡೂ ತುಂಬಿಸ್ಕೊಳ್ತೀವಿ. ಹಲ್ಲೆಲೂಯಾ. ಒಂದು ಚಪ್ಪಾಳೆ ತಟ್ಟೋಣದಕ್ಕೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ನಾನು ಹೇಳ್ತಾ ಇರುವಂಥ ಈ ವಿಷಯ ಭಾಳ ಪ್ರಾಮುಖ್ಯವಾದದ್ದು. ಇವತ್ತು ಸ್ವಾಮಿನೇ ಹೇಳಿದ್ದಾರೆ, ಏನಂತ ಹೇಳಿದ್ರೆ, ಇದನ್ನು ನೀವು ಅಳವಡಿಸಿಕೊಂಡು ಇದರಲ್ಲಿ ಆಳವಾಗಿ ನೀವು ಬೇರೂರಿದ್ರೆ ಖಂಡಿತವಾಗಿ ದೇವರು ನಮ್ಮೆಲ್ಲರನ್ನೂ ಉನ್ನತ ಸ್ಥಾನಕ್ಕೆ ತರ್ತಾರೆ. ಹಲ್ಲೆಲೂಯಾ. ಓಕೆ, ಸೈತಾನ್ ಬಗ್ಗೆ ನಾನು ಈಗಾಗಲೇ ಕೆಲವು ವಿಷಯ ಹೇಳಿದೆ. ಏನಾದರೂ ನೆನಪಿದೆಯಾ? ನೋಡ್ರಿ, ರೆಫರ್ ಮಾಡಿ ಆದರೂ ಹೇಳ್ರಿ. ಸೈತಾನ್ ಹೆಸರು ಏನಿತ್ತು ಮೊದಲು? ಅದು ಎಲ್ಲಿ, ಯಾವ ವಚನದಲ್ಲಿ ನಾವು ನೋಡ್ತೇವೆ? ಎಜ್ಕೇಲ್ನ ಗ್ರಂಥದಲ್ಲಿ. ಅಷ್ಟು ಮಾತ್ರವಲ್ಲ, ಏಷಾಯನ ಗ್ರಂಥದಲ್ಲಿ ಅವನಿಗೆ ಲೂಸಿಫರ್ ಅಂತ ಹೆಸರಿರೋದು ಇಂಗ್ಲೀಷಲ್ಲಿ ನಾವು ನೋಡ್ತೇವೆ. ಲೂಸಿಫರ್ ಅಂದರೆ ಏನದರ ಅರ್ಥ? ಏಷಾಯನ ಗ್ರಂಥದಲ್ಲಿ 14 ಉದಯ ನೋಡ್ರಿ. ಅಟ್ಲೀಸ್ಟ್ ನನಗೆ ಕೆಲವು ಒಳ್ಳೆ ಸ್ಟೂಡೆಂಟ್ಸ್ ಇದ್ದಾರೆ ಚರ್ಚಲ್ಲಿ. ದಟ್ ಮೇಕ್ಸ್ ಮೀ ರಿಯಲಿ ಟೇಕ್ ದ ಸ್ಟಡಿ. ಎಲ್ಲರಿಗೂ ಆಸಕ್ತಿ ಇಲ್ಲ. ಚರ್ಚಿಗೆ ಹೋಗಿದ್ದೀವಿ, ದೇವರೊಂದು ಆಶೀರ್ವಾದ ಮಾಡಿದರೆ ಸಾಕು ಅನ್ನೋರು ನಿಮ್ಮ ಲೈಫಲ್ಲೇ ಇರುತ್ತೆ. ಲೈಫಲ್ಲಿ ಮೇಲೆ ಬರಬೇಕು ಅಂತ ಹೇಳಿದ್ರೆ ದೇವರ ವಾಕ್ಯವನ್ನು ಅಭ್ಯಾಸ ಮಾಡಲೇಬೇಕು. ಆಮೆನ್. ಓಕೆ, ಸೊ ದೇವರ ವಾಕ್ಯದಿಂದ ನಾವು ಕಂಡುಕೊಳ್ಳೋಣ ದೇವರ ವಾಕ್ಯದಲ್ಲಿ ಏನಿದೆ, ಹೇಗಿದೆ. ಲೋಕದಲ್ಲಿ ಅನೇಕ ವಿಷಯಗಳನ್ನು ಮಾತಾಡ್ತಾರೆ, ಆದರೆ ಅನೇಕ ಧರ್ಮದ ಬಗ್ಗೆ ಮಾತಾಡ್ತಾರೆ. ನಾನು ಯಾರೋ ಒಬ್ಬರು ಬೇರೆ ಧರ್ಮದವರು ಯೂಟ್ಯೂಬಲ್ಲಿ ಆಗಲಿ ಬೇರೆ ಯಾವುದರಲ್ಲಾಗಲಿ ಸೈತಾನ್ ಬಗ್ಗೆ ದೀರ್ಘವಾದ ಭಾಷಣ ಮಾಡಿದ್ದನ್ನು ನಾನು ಕೇಳಿಲ್ಲ. ಓಕೆ, ಇಡೀ ಜಗತ್ತು ಹಾಳಾಗಿದ್ದೆ ಯಾರಿಂದ? ಮನಗಳು ಹಾಳಾಗಿದ್ದೆ ಯಾರಿಂದ? ಅವನ ಬಗ್ಗೆ ಯಾರಿಗೂ ಏನು ಗೊತ್ತೇ ಇಲ್ಲ. ನೀವು ನಂಬ್ತೀರಾ ನಿಜವಾಗಿ ಅವನೇ ಹಾಳು ಮಾಡಿದಾನಂತ? ಹಲೋ. ಓಕೆ, ಒಂದೊಂದು ಸಾರಿ ಅವನು ಬಡ್ಕೊಂಡಿರ್ತಾನೆ ನಿಮಗೆ, ರೈಟ್? ಇಡೀ ಲೋಕವನ್ನು, ನಮ್ಮನ್ನು, ಮನೆಯನ್ನು ಹಾಳು ಮಾಡಿದವನ. ಯಾಕಂದರೆ ಯೇಸು ಸ್ವಾಮಿ ಅವನನ್ನು ಎಕ್ಸ್ಪೋಸ್ ಮಾಡ್ತಾರೆ. ಓಕೆ, ಅದಕ್ಕೆ ಬರ್ತೀನಿ ನಾನು ಅಲ್ಲಿಗೆ. ಓಕೆ ಪ್ರಿಯರೇ,
ಇಡೀ ಲೋಕವನ್ನು ಹಾಳು ಮಾಡಿದಂಥವನ ಬಗ್ಗೆ ಯಾರು ಭಾಷಣನೇ ಮಾಡಲ್ಲ. ಅವನ ಬಗ್ಗೆ ತಿಳ್ಕೊಳ್ಬೇಕು ಅಂಥೇಳಿ ಅವನಿಗೆ ಚೆನ್ನಾಗಿ ಗೊತ್ತಿದೆ, ಈ ಕ್ರಿಶ್ಚಿಯನ್ರು ಮಾತ್ರ ನನ್ನ ವಿಷಯದಲ್ಲಿ ಚೆನ್ನಾಗಿ ತಿಳ್ಕೊಂಡವ್ರೆ ಅಂಥೇಳಿ ನಮ್ಮ ವಿರುದ್ಧ ದಾಳಿ ಮಾಡ್ತಾನೆ. ಆದರೆ ಯೇಸು ಸ್ವಾಮಿ ಮತ್ತು ಸತ್ಯವೇದ ಸೈತಾನನ್ನು ಸಂಪೂರ್ಣವಾಗಿ ಎಕ್ಸ್ಪೋಸ್ ಮಾಡಿದೆ, ಅವನನ್ನು ಬಹಿರಂಗಪಡಿಸಿದೆ. ಹಲ್ಲೆಲೂಯಾ. ಆದ್ದರಿಂದ ಸೈತಾನ್ ವಿಷಯದಲ್ಲಿ ನಾವು ಕಳೆದ ನಾವು ಕೇಳಿಸ್ಕೊಂಡಿವಿ ಏನಂತ ಹೇಳಿದ್ರೆ, ವಾಯುಮಂಡಲದ ಅಧಿಪತಿಗಳು, ಕತ್ತಲೆಯ ದುರಾತ್ಮಗಳು ಇವೆಲ್ಲ ಅವನ ಒಂದು ಯೋಜನೆ ಕೆಳಗೆ ಇದ್ದಾರೆ. ದುರಾತ್ಮಗಳು, ದೆವ್ವಗಳು ಕೆಲಸ ಮಾಡ್ತಾ ಇದ್ದಾವೆ, ಎಲ್ಲ ಕಡೆಗೆ ಅವು ಕೆಲಸ ಮಾಡ್ತಾ ಇದೆ. ಒಂದೇ ಒಂದು ಊರಲ್ಲಿ ಅಥವಾ ಭಾನುವಾರ ದಿವಸ ಮಾತ್ರ ಸೈತಾನ್ ನಿಮ್ಮ ಹತ್ರ ಬರೋದಿಲ್ಲ. ಯಾವಾಗ ಬರ್ತಾನೆ? ಸ್ವಲ್ಪ ಹೇಳ್ರಿ ಎಲ್ಲರೂ, ಯಾವಾಗ ಬರ್ತಾನೆ? ನೀವೇನಾದರೂ ಮಾಡ್ತೀರಾ ಅವನಿಗೆ? ಅವನೆಲ್ಲ ಸಮಯದಲ್ಲಿ ಬಂದಾಗ ಓದಿದ್ದೀರಿ. ಓಕೆ, ದೇವ್ರ ನಮಗೆ ಸ್ತೋತ್ರ. ಸೊ ನಾವೇನು ತಿಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಯಾವಾಗೊಮ್ಮೆ ಸೈತಾನ್ ಕೆಲಸ ಮಾಡ್ತಾನೆ, ಯಾವಾಗೊಮ್ಮೆ ನಾವು ಬಂಧಿಸೋಣ. ಹಾಗಿಲ್ಲ ಪ್ರಿಯರೇ, ಸೈತಾನ್ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಅವನ ಬಗ್ಗೆ ನಮಗೆ ಸರಿಯಾದಂಥ ಮಾಹಿತಿ ಇರಬೇಕು. ಅದಕ್ಕೆ ನಾವು ಮೊದಲು ನೋಡ್ಕೊಂಡಿವು ಏನಂತ ಹೇಳಿದ್ರೆ, ಕೆಲವು ವಚನಗಳೆಲ್ಲ ನೋಡ್ಕೊಂಡಿದ್ದೇವೆ. ಆದಿಕಾಂಡ 3:1-7, ವಚನ 14, ಎಜಿಕೇಲ 28, ಓಕೆ, ಅಲ್ಲಿ ಲೂಸಿಫರ್ನ ಬಗ್ಗೆ ಬರೆದಿರುವಂಥದ್ದು. ಓಕೆ, ಯೆಶಾಯ 14:4-17 ಎಲ್ಲ ವಿಷಯಗಳನ್ನ ನಾವು ನೋಡ್ಕೊಂಡಿದ್ದೇವೆ. ಆದರೆ ಯೇಸು ಸ್ವಾಮಿ ಇದರ ಬಗ್ಗೆ ನಾವು ನೋಡಿಕೊಳ್ಳೋಣ. ಹಳೆ ಒಡಂಬಡಿಕೆಯಲ್ಲಿ ನೀವೆಷ್ಟು ಜನ ಓದಿದ್ದೀರೋ ಇಲ್ಲ ಗೊತ್ತಿಲ್ಲ, ಬೈಬಲ್ ಓದ್ತೀರಾ? ಹಳೆ ಒಡಂಬಡಿಕೆ ಓದಿದ್ದೀರಾ? ಯೋಬನ ಕತೆ ಗೊತ್ತಾ? ಡಿಡ್ ಯು ರೀಡ್ ಜಾಬ್? ಓಕೆ, ಗ್ರ್ಯಾಂಡ್ಪಾ, ರೈಟ್. ಯೋಬನ ವಿಷಯದಲ್ಲಿ ಒಂದು ವಿಚಿತ್ರವಾದ ಸಂಗತಿ ನನಗೆ ಕಳೆದ ವಾರ ದೇವರು ನನಗೆ ತೋರಿಸಿಕೊಟ್ರು. ಯೋಬ ನೋಡ್ರಿ, ಅವನಿಗೆ ದೇವ್ರ ವಾಕ್ಯದಲ್ಲಿ ಮೊದಲೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ತುಂಬ ಆಸ್ತಿವಂತ. ಅವನಿದ್ದ ಸ್ಥಳ ಮಸ್ಕತ್ ಹತ್ರ, ನಾವು ಹೋಗಿ ಬಂದಿದ್ದೀವಿ ಅವನ ಸ್ಥಳಕ್ಕಲ್ಲಿ. ಸೊ ಅವನಿಗೆ ಎಷ್ಟು ಆಸ್ತಿ ಇತ್ತಂತಂದರೆ, ಎಷ್ಟೊಂದು ಒಂಟೆಗಳು, ಆತನಿಗೆ ಹಸುಗಳು, ಆಮೇಲೆ ಕುರಿದನಗಳು, ಆಳುಗಳು ಎಲ್ಲ ತುಂಬ ಆಸ್ತಿವಂತ. ಆದರೆ ಬೈಬಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅದೆಲ್ಲದರ ಮೇಲೆ ದೇವರು ಬೇಲಿ ಹಾಕಿದ್ರಂತೆ. ಅದ್ರ ಸುತ್ತಲೂ ಎಲ್ಲದರ ಮೇಲೆ ದೇವರ ಹಸ್ತ ಇರಬೇಕ್ರಿ. ಎಲ್ಲದರ ಮೇಲೆ ಏನಿರಬೇಕು? ದೇವರ ಹಸ್ತ ಇರಬೇಕು. ಯಾಕೆ ಇರಬೇಕು? ಇಲ್ಲ ನೋಡ್ರಿ, ಅಲ್ಲಿ ನಾವು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ಆಗ ಸೈತಾನನು ಆ ವಸ್ತುಗಳನ್ನಾಗಲಿ ಅವರನ್ನಾಗಲಿ ಮುಟ್ಟಕ್ಕೆ ಆಗಲ್ಲ. ಸೈತಾನ ಯೋಬನ ಮೇಲೆ ಕಣ್ಣಿಟ್ಟ ನೋಡ್ರಿ. ಸೈತಾನ ಯೋಬನನ್ನು ನೋಡಿದ, ದೇವ್ರು ಯಾರನ್ನು ನೋಡಿದ್ರು? ನಿಮ್ಮನ್ನು ಸೈತಾನ ನೋಡುವಷ್ಟರೊಳಗೇನೆ ದೇವರು ಅವನನ್ನು ಏನು ಮಾಡಿರ್ತಾರೆ? ನೋಡಿರ್ತಾರೆ. ಹಲ್ಲೆಲೂಯಾ. ನಿಮ್ಮನ್ನು ನೋಡುವಷ್ಟರಲ್ಲಿ, ನಿಮ್ಮನ್ನು ಏನಾದರೂ ಕೆಡಬೇಕು, ಇಂಥದ್ದು ಮಾಡಬೇಕು ಅಂತ ಯಾವಾಗ ಸೈತಾನ ಯೋಚನೆ ಮಾಡಿರ್ತಾನೋ ಆಗಲೇ ದೇವರು ನಿಮ್ಮ ವಿಷಯದಲ್ಲಿ ಬೇರೆ ಯೋಚನೆ ಮಾಡಿರ್ತಾರೆ. ಹಲ್ಲೆಲೂಯಾ. ಸೊ ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ, ದೇವರು ಸೈತಾನಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ನನ್ನ ದಾಸನಾದ ಯೋಬನ ಮೇಲೆ ಕಣ್ಣಿಟ್ಟಿದೆಯಾ ಅಂತ. ಓಕೆ, ಸೊ ಅಲ್ಲಿ ಕಾನ್ವರ್ಸೇಷನ್ ಎಲ್ಲ ನಾವು ನೋಡ್ತೇವೆ. ಹೌದು, ನಾನೇನಾದರೂ ಅವನು ಮುಟ್ಟಬೇಕಂತಂದ್ರೆ ನೀನೇನು ಮಾಡಿದೀಯಾ? ಎಲ್ಲದ್ರ ಸುತ್ತಲೂ ಏನು ಹಾಕಿದೀಯಾ? ಬೇಲಿ ಹಾಕಿದೀಯಾ? ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಮನೆಗೆ, ನಿಮಗೆ, ನಿಮ್ಮ ಹೆಂಡತಿ ಮಕ್ಕಳಿಗೆ ಬೇಲಿ ಇದ್ದರೆ ಸೈತಾನ ಏನು ಮಾಡೋಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ. ನಾವು ನಮ್ಮ ಜೀವನದಲ್ಲಿ ಒಂದು ಸಂಗತಿಯನ್ನು ಅಳವಡಿಸಿಕೊಂಡಿದ್ದೀವಿ. ಅದೇನಂತ ಹೇಳಿದ್ರೆ, ಯಾವುದೇ ವಸ್ತು ನಾವು ಮನೆಗೆ ತಗೊಂಡು ಬಂದರೆ ಅದರ ಮೇಲೆ ನಾವು ಕೈ ಇಟ್ಟು ಪ್ರಾರ್ಥನೆ ಮಾಡಿ, ಎಣ್ಣೆ ಹಚ್ಚಿ ಅದನ್ನು ನಾವು ಪ್ರಾರ್ಥನೆ ಮಾಡ್ತೀವಿ. ಈಗ ಒಂದು ವೇಳೆ ಒಂದು ಸೋಫಾ ತೊಗೊಂಡ್ರೆ ಮಾಡ್ಬೋದು ಅದನ್ನ, ಹಲೋ. ಆದರೆ ಕೇಳ್ತೀವಿ ನಾವು, ಮಾಡಲ್ಲ. ಒಂದು ಮಿಕ್ಸಿ ತೊಗೊಂಡ್ರೆ ಮಾಡ್ತೀವಾ? ಓಕೆ, ಒಂದು ಸೈಕಲ್ ತೊಗೊಂಡ್ರೆ, ಏನೇ ತೊಗೊಂಡ್ರೂ ಸಹ ನಾನು ನಿಮಗೆ ಉತ್ತೇಜಿಸೋದೇನಂತ ಹೇಳಿದ್ರೆ, ತೊಗೊಂಡು ಅದಕ್ಕೆ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿ ಉಪಯೋಗಿಸಿ.
ನಮ್ಮ ಒಂದು ಅನುಭವ, ನನ್ನ ಹೆಂಡತಿ ಅನುಭವ 38 ವರ್ಷ ನಾವು ತಗೊಂಡಿರುವ ಒಂದು ಸಾಮಾನು ನಮಗೆ ತೊಂದರೆ ಆಗಿಲ್ಲ. ಅದರಿಂದ ಆಶೀರ್ವಾದ ಆಶೀರ್ವಾದ ಆಶೀರ್ವಾದ. ಯಾಕೆ ಅಂತ ಹೇಳಿದ್ರೆ, ನಾವು ಸೇರುವ ಮನೆ, ನಮ್ಮ ಮನೆಯಲ್ಲಿರುವಂಥ ವಸ್ತುಗಳು ಎಲ್ಲವನ್ನ ದೇವರು ಅಭಿಷೇಕಿಸಿದ್ದಾನೆ. ನಾವು ಕೇವಲ ನಾವು ಮಾತ್ರ ಅಭಿಷೇಕ ಹೊಂದೋದಲ್ಲ, ನಮಗಿರುವಂಥದ್ದೆಲ್ಲ. ಈಗ ಗಾಡಿ, ಅದ್ರ ಮೇಲೆ ದೇವರ ಹಸ್ತನೇ ಇಲ್ಲ ಅಂದರೆ ನೋಡ್ರಿ ಹೇಗೆ ಪೆಟ್ರೋಲ್ ಕುಡಿತದೆ. ಯಾಕಂದರೆ ಪೆಟ್ರೋಲ್ ಟ್ಯಾಂಕಲ್ಲಿ ಏನು ಕೂತಿರುತ್ತೆ? ದೆವ್ವ ಕೂತಿರುತ್ತೆ. ನೀವು ಅನ್ಬೋದು, ಪಾಸ್ಟ್ರೇ ಅದೆಲ್ಲ ಸಾಧ್ಯ ಇಲ್ಲ, ಅದರೊಳಗೆ ಹೆಂಗೆ ದೆವ್ವ ಕೂತ್ಕೊಳ್ಳುತ್ತೆ? ಪ್ರಿಯರೇನು, ದೇವರು ನಿಮ್ಮ ಕಣ್ಣು ತೆರೆದ್ರೆ ಖಂಡಿತ ನಿಮಗೆ ಭಯ ಆಗುತ್ತೆ. ದೇವ್ರು ನಿಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದ್ರೆ ಎಷ್ಟು ದೆವ್ವಗಳು ನಿಮಗೋಸ್ಕರ ಕಾಯ್ತಾ ಇರ್ತವೆ ನಿಮಗೆ ಗೊತ್ತಾಗುತ್ತೆ ಆವಾಗ. ಆದರೆ ದೇವರು ತನ್ನ ದೂತರ ದಂಡನ್ನು ಕಾವಲಾಗಿರಿಸಿ ನಮ್ಮ ಕಾಲು ಕಲ್ಲಿಗೆ ತಗಲದಂತೆ ನಮ್ಮನ್ನು ಕಾಯ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ನೀವು ಹೇಳ್ತೀರಿ, ಪಾಸ್ಟ್ರೇ ನಮಗೆ ಸೈತಾನ್ ಬಗ್ಗೆ ತಿಳ್ಕೊಳ್ಬೇಕು ಅಂತ. ಉಳಿದವ್ರಿಗೆ ಇಷ್ಟ ಇಲ್ವಾ? ಇಷ್ಟ ಇಲ್ದವ್ರು ಹೋಗ್ಬೋದು, ಯಾಕಂದ್ರೆ ಭಯ ಆಗ್ಬೋದು ಅವ್ರಿಗೆ. ಓಕೆ, ಇನ್ನೊಂದು ಸಾರಿ, ಎಷ್ಟು ಜನರಿಗೆ ಆಸಕ್ತಿ ಇದೆ ನಮ್ಮ ವೈರಿಯ ಬಗ್ಗೆ ನಮಗೆ ಗೊತ್ತಿರಬೇಕು. ಪ್ರಿಯರೇ, ಏನು ಗೊತ್ತಾ, ಹೋರಾಟಕ್ಕೆ ನೀವು ಹೋಗ್ತೀರಾ. ಹೋರಾಟ ಅಂದ್ರೆ ಏನು? ಯುದ್ಧ. ಹೇಳ್ರಿ, ಹೋರಾಟ ಅಂದರೆ ಯುದ್ಧ. ಯುದ್ಧಕ್ಕೆ ನೀವು ಹೋಗಬೇಕಾದ್ರೆ ವೈರಿ ಯಾರು ಅಂತ ಗೊತ್ತೇ ಇಲ್ಲ ಅಂದರೆ ಯಾರನ್ನ ಕೊಲ್ದು ಹಾಕ್ತೀರಿ? ಅಕ್ಕಪಕ್ಕ ಇದ್ದವ್ರನ್ನೇ. ಇನ್ನೊಂದು ಸಾರಿ ಪ್ರಶ್ನೆ ಹೇಳ್ತೇನೆ, ನೀವು ಯುದ್ಧಕ್ಕೆ ಹೋದ್ರಪ್ಪ, ವೈರಿ ಯಾರಂತ ನಿಮಗೆ ಗೊತ್ತೇ ಇಲ್ಲ, ಆವಾಗ ಯಾರನ್ನ ಕೊಂದು ಹಾಕ್ತೀರಿ? ಯಾರ ಮುಂದೆ ಬರ್ತಾರೆ? ಹಳೆ ಒಡಂಬಡಿಕೆಯಲ್ಲಿ ಇದು ಆಗಿದ್ದೆ ನೆನಪಿದೆಯಾ? ಯಾರ ಕಾಲದಲ್ಲಿ? ಗಿದ್ಯೋನನ ಕಾಲದಲ್ಲಿ. ಗಿದ್ಯೋನ ಕಾಲದಲ್ಲಿ ಅವ್ರು ಯುದ್ಧಕ್ಕೆ ಹೋದ್ರು, ವೈರಿ ಯಾರಂತ ಗೊತ್ತಾಗಿಲ್ಲ, ತಾವೇ. ಹೇಳ್ರಿ, ಯಾರು? ಇನ್ನೊಂದ್ಸರಿ, ವೈರಿ ಯಾರಂತ ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ತಾವೇ ಫೈಟ್ ಮಾಡ್ತೀರ. 100%. ನಾನು ನನ್ನ ಹೆಂಡತಿಗೆ ಜಗಳ ಮಾಡಬೇಕಾದ್ರೆ ನನ್ನ ದೇವರು ಒಂದ್ಸರಿ ಕಣ್ ತೆಗೆದ್ರು. ಜಗಳಕ್ಕೆ ಕಾರಣ ಅವಳಲ್ಲ, ಜಗಳಕ್ಕೆ ಕಾರಣ ವೈರಿ. ಹೇಳ್ರಿ, ಸೈತಾನೇ ಬೇರೆ, ಪಕ್ಕ ಹೇಳೋಣ, ಯಾರವನು? ವೈರಿ ಎಲ್ಲಿ ತನಕ ಹೀಗೆ ಕಾರ್ಯ ಮಾಡ್ತಾನೋ ಅಲ್ಲಿಯ ತನಕ ನಾವು ನಮ್ಮವರನ್ನೇ ಕೊಲ್ತಾ ಇದ್ದೀವಿ ಹೊರತಾಗಿ ಇನ್ನೊಬ್ಬರನ್ನು ನಾವು ಕೊಲ್ತಾ ಇಲ್ಲ, ವೈರಿಯನ್ನು ನಾವು ಕೊಲ್ತಾ ಇಲ್ಲ. ದೇವರು ಯೋಬನ ವಿಷಯದಲ್ಲಿ ಹಾಗೆ ಹೇಳಿದರು. ಒಂದು ವಚನ ಓದಿಕೊಳ್ಳೋಣ, ಅಂದರೆ ನಿಮಗೆ ಗೊತ್ತಾಗತ್ತೆ. ಲೂಕನ ಬರೆಸುವಾರ್ತೆ ಈ ಸಬ್ಜೆಕ್ಟನ್ನು, ಈ ವಿಷಯವನ್ನು ಆಳವಾಗಿ ಅಭ್ಯಾಸ ಮಾಡಿ ಕಲಿತುಕೊಳ್ಳೋರು ಭಾಗ್ಯವಂತರು. ಅವ್ರ ಜೀವನದಲ್ಲಿ ಯಶಸ್ಸು ಮತ್ತು ಜಯ ಖಂಡಿತ. ಲೂಕ 22:31-32. ಸೀಮೋನನೇ, ನೋಡು, ಸೈತಾನನು ನಿನ್ನನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಏನಂತೆ? ಹಲೋ, ಇದ್ದೀರಾ ಇವತ್ತು? ಸೀಮೋನನೇ, ಸೈತಾನನು ನಿನ್ನನ್ನು ಏನು ಮಾಡ್ಬೇಕಂತ ಮಾಡಿದಾನಂತೆ? ಓಕೆ, ಪದ್ಮ, ಸೈತಾನ ನಿನ್ನನ್ನು ಗೋಧಿಯಂತೆ ಏನು ಮಾಡ್ಬೇಕಂತಾನೆ? ಒನೆಯೋದಂದ್ರೆ ಏನು? ಕುಟ್ಟೋದು. ಹೇಳ್ರಿ ಎಲ್ಲರೂ, ಕುಟ್ಟೋದು. ಒನಕೆ ನೋಡಿದೆಯಲ್ಲ, ಗೋಧಿ ಹುಗ್ಗಿ ತಿಂದಿದ್ದೀರಾ? ಹಲೋ, ತಿಂದಿದ್ದೀರಲ್ಲ, ಅದನ್ನೇನು ಮಾಡ್ತಾರೆ? ಕುಡ್ತಾರೆ. ಸೈತಾನ ಏನು ಮಾಡ್ತಾನೆ? ನಿಮ್ಮನ್ನು ಕುಡ್ತಾನೆ. ಎಲ್ಲಿ ಹಾಕ್ತಾನೆ? ಒರಳಲ್ಲಿ ಹಾಕಿ, ಒರಳು ಅಂತ ಹೇಳ್ತಾರೆ ಅದಕ್ಕೆ. ಒರಳಲ್ಲಿ ಹಾಕಿ ಏನು ಮಾಡ್ತಾರೆ? ಕುಡ್ತಾರೆ. ಏನಂತ ಹೇಳಿದ್ರೆ, ಮೇಲಿಂದೆಲ್ಲ ಸುಲ್ಕೊಂಡು ಹೋಗಬೇಕು. ಸಿಪ್ಪೆ, ನಿಮ್ಮ ಸಿಪ್ಪೆ ಸುಲಿಯೋರು ಯಾರು? ಅದನ್ನು ನಮ್ಮ ಸರಿಯಾದ ಭಾಷೆಯಲ್ಲಿ ಹೇಳ, ಚರ್ಮ ಸುಲಿತಾನೆ. ಚರ್ಮ ಯಾರು?
ಸೈತಾನ ಕೆಲಸ ಮಾಡ್ತೇನಂತೆ. ಇಲ್ಲಿ ನಾವು ನೋಡ್ತೇವೆ ಎರಡು ವ್ಯತ್ಯಾಸಗಳನ್ನು ನಾವು ನೋಡ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ದೇವರಿಗೂ ಸೈತಾನಿಗೂ ಒಂದು ಸಂಭಾಷಣೆ ನಡೀತದೆ. ಯೋಬನ ವಿಷಯದಲ್ಲಿ ದೇವರಿಗೂ ಸೈತಾನಿಗೂ ಪಟ್ಟಂತ ದೇವರು ಯೋಬನ ಬಳಿಗೆ ಬಂದ್ಬಿಟ್ಟು, ಯೋಬಾ ನಿನಗೆ ಗೊತ್ತಾ ಸೈತಾನ ನಿನ್ನನ್ನು ಹಿಂಗೆ ಮಾಡ್ಬೇಕಂತ ಮಾಡಿದ್ದಾನೆ ಅಂತ ಅಲ್ಲಿ ಹೇಳಲಿಲ್ಲ. ಇಲ್ಲಿ ಯೇಸು ಸ್ವಾಮಿ ಸೈತಾನ ನಿನ್ನನ್ನು ಒನಿಬೇಕಂತ ಮಾಡಿದಾನಂತ ಸೀಮೋನ್ ಪೇತ್ರನಿಗೆ ಹೇಳ್ತಾರೆ. ಎಂದಾದರೂ ಇದನ್ನು ಯೋಚನೆ ಮಾಡಿದ್ದೀರಾ? ಯಾಕೆಂತ ಹೇಳಿದ್ರೆ ಹಳೆ ಒಡಂಬಡಿಕೆಯಲ್ಲಿ ಹೆಚ್ಚಾದ ಪ್ರವಾದಿಗಳು ಸೈತಾನನ್ನು ಎಕ್ಸ್ಪೋಸ್ ಮಾಡಿಲ್ಲ. ಮೋಶೆಗೆ ತುಂಬ ತೊಂದರೆ ಕೊಟ್ಟವ್ರು ಯಾರು? ನೀವು ಡ್ರಗ್ಸ್ ಯಾರು ತೊಗೊಂಡು ಬಂದಿಲ್ಲಲ್ಲ? ಓಕೆ, ಇದು ಚರ್ಚಿದು ಅಂತ ಹೇಳಿದ್ರೆ ಎವ್ರಿಬಡಿ ಸ್ಪೀಕ್. ಓಕೆ, ಫರೋಹನಿಗೆ ಮೋಶೆಗೆ ತುಂಬ ತೊಂದರೆ ಕೊಟ್ಟವ್ರು ಯಾರು? ಫರೋಹರಸನ ಕಾಲದಲ್ಲಿ ಮೋಶೆ ದೇವರ ಬಳಿಗೆ ಹೋದಾಗ, ಮೋಶೆ ಚಿಂತೆ ಮಾಡಬೇಡ ಸೈತಾನನ್ನು ನಾನು ಬಿಡೋದಿಲ್ಲ ಅಂತ ಒಂದ್ಸಾರಿ ಆದರೂ ಹೇಳಿದ್ರ? ಇಲ್ಲ. ಮೋಶೆಗೆ ಸೈತಾನ್ ವಿಷಯ ಹೇಳಲೇ ಇಲ್ಲ ದೇವರು. ಅನೇಕ ನಾವು ಸಮಯಲಿನ ವಿಷಯದಲ್ಲಿ, ದಾವಿದನ ವಿಷಯದಲ್ಲಿ, ಇನ್ನೂ ಅನೇಕರ ಜೀವನದಲ್ಲಿ ನಾವು ನೋಡ್ತೇವೆ. ಅದ್ರ ಹಿಂದೆ ಸೈತಾನ ಕೆಲಸ ಮಾಡ್ತಾ ಇದ್ರೂ ಕೂಡ ದೇವರು ಸೈತಾನನ್ನು ಎಕ್ಸ್ಪೋಸ್ ಮಾಡಿಲ್ಲ. Again I repeat that God did not expose Satan in the Old Testament as much as he did in the New Testament. ಯಾಕೆ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಅಂದರೆ ಈ ಸ್ತ್ರೀಯ ಸಂತಾನ ಮೊದಲು ಏನು ಮಾಡಬೇಕಾಗಿತ್ತು ನೋಡ್ರಿ. ಮತ್ತು ಇಲ್ಲಿದ್ದೀರಾ? ಯೇಸು ಏನು ಆದಿಕಾಂಡ 3:15 ಹೇಳ್ತೀವಿ, ಈಕೆಯ ಸಂತಾನವು, ಒಂದು ಸ್ವಲ್ಪ ಜೋರಾಗಿ ಹೇಳ್ರಿ, ಇಲ್ಲದ್ರೆ ಅವ್ನು ನಿಮ್ಮ ಚರ್ಮ ಸುಲಿತೇನೆ ಒಂದು ದಿವಸ. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು. ಅಲ್ಲಿ ಆ ಕೆಲಸ ಆಗಿದ್ದು ಯಾವಾಗ? ಪಟ್ 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 ಅಂತ ಹೇಳ್ರಿ, ಆ ಕೆಲಸ ಆಗಿದೆ ಯಾವಾಗ? ಶಿಲುಬೆ ಮೇಲೆ ಯೇಸು ಸ್ವಾಮಿ ಸೈತಾನನ ತಲೆಯನ್ನು ಜಜ್ಜಿದ್ರು. ಪ್ರಿಯರೇ, ಈಗ ಯೇಸು ಸ್ವಾಮಿ ಸೈತಾನನ್ನು ಪೂರ್ತಿಯಾಗಿ ಬಹಿರಂಗಪಡಿಸ್ತಾ ಇದ್ದಾರೆ. ಹೂ ಇಸ್ ದಿಸ್ ಸೈಟನ್? ಇಡೀ ಜಗತ್ತನ್ನು ಹಾಳು ಮಾಡಿದವನು, ಇಡೀ ಜಗತ್ತಿನ ಎಲ್ಲ ಜನರನ್ನು ಹಾಳು ಮಾಡಿದವನು, ಜಗತ್ತನ್ನೇ ಹಾಳು ಮಾಡಿದವನು ಸೈತಾನ. ಅವನನ್ನು ದೇವರು ಯೇಸು ಸ್ವಾಮಿ ಈಗ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪ್ರಿಯರೇ, ಯೋಬನ ಸಂಗಡ ದೇವರು ಸೈತಾನನ ಯೋಚನೆಗಳನ್ನು ಮಾತಾಡಲಿಲ್ಲ. ಇವತ್ತು ನಾನು ನಿಮ್ಗೆ ಏನು ಹೇಳ್ತಾ ಇದ್ದೇನೆಂದರೆ, ಸೈತಾನ್ ನಿಮ್ಮ ವಿಷಯದಲ್ಲಿ ಏನಾದರೂ ಯೋಚನೆ ಇಟ್ಕೊಂಡಿದ್ರೆ, ನೀವು ಪ್ರಾರ್ಥನೆ ಮಾಡಿದರೆ ದೇವರು ನಿಮಗೆ ಆತನ ಯೋಚನೆಗಳನ್ನು ತಿಳಿಯಪಡಿಸ್ತಾನೆ.